ಇನ್ನು ಖ್ಯಾತ ಕ್ರಿಕೆಟರ್ ಸೂರ್ಯಕುಮಾರ್ ಯಾದವ್ ಉಡುಪಿ ಜಿಲ್ಲೆಗೆ ಬಂದಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪುವಿಗೆ ಕ್ರಿಕೆಟರ್ ಸೂರ್ಯಕುಮಾರ್ ಯಾದವ್ ಭೇಟಿ ನೀಡಿದ್ದಾರೆ. ಉಡುಪಿಯ ಕಾಪು ಶ್ರೀ ಮಾರಿಗುಡಿ ದೇವಸ್ಥಾನಕ್ಕೆ ಅವರು ಆಗಮಿಸಿದ್ದಾರೆ. ಪತ್ನಿ ದೇವಿಶಾ ಶೆಟ್ಟಿ ಜೊತೆಯಲ್ಲಿ ಅವರು ಮಾರಿಯಮ್ಮನ ದರ್ಶನವನ್ನು ಪಡೆದಿದ್ದಾರೆ. ಅವರು ಕೂಡ ಅವ್ರ ಪತ್ನಿ ಕೂಡ ಅಲ್ಲಿಯವರೇನೆ. ಹಾಗಾಗಿ ಅವರು ಸೂರ್ಯಕುಮಾರ್ ಯಾದವ್ ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ T20 ವರ್ಲ್ಡ್ ಕಪ್ ಮುಗಿದು ಇವರೆಲ್ಲ ರೆಸ್ಟಲ್ಲಿದ್ದಾರೆ. ಜಿಂಬಾಬ್ವೆ ಟೂರ್ಗೆ ಇವರು ಯಾರೂ ಕೂಡ ಸೆಲೆಕ್ಟ್ ಆಗಿಲ್ಲ. ಇವರೆಲ್ಲರೂ ಕೂಡ ರೆಸ್ಟಲ್ಲಿದ್ದಾರೆ. ಹಾಗಾಗಿ ಇವಾಗ ಅವರು ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ದೇವಸ್ಥಾನದ ಪ್ರಮುಖರು ಇಡೀ ದೇವಸ್ಥಾನವನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟು ದೇವಸ್ಥಾನ ಹೇಗಿದೆ ಏನು ಎತ್ತ ಅಂತ ವಿಶೇಷವಾಗಿ ಅವ್ರಿಗೋಸ್ಕರ ಪೂಜೆಯನ್ನು ನೆರವೇರಿಸಿ ಎಲ್ಲ ಮಾಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ಉಡುಪಿಯ ಕಾಪು ಪ್ರದೇಶಕ್ಕೆ ಕಾಪು ಊರಿಗೆ ಅವರು ಬಂದಿದ್ದಾರೆ. शांति लग रहा है अंदर एकदम जैसा देवीशा ने बोला, जब भी अम्मा और अम्मा का सिस्टर का स्थापना होएगा फरवरी मार्च के टाइम में, और नहीं रहेगा और हम लोग रहेंगे, हम लोग इधर से रहेंगे। और सेलिब्रेशन कैसा था बॉम्बे में? क्या बोलना चाहते हैं? बहुत अच्छा था. इतने सारे लोग को देख के बहुत अच्छा लगा उधर, और इधर भी बहुत लोग को देख के बहुत अच्छा लगा. ये प्यार याद रहेगा. ನೆಕ್ಸ್ಟ್ ಇಯರ್ ಆರು ಕೂಡ ಬರ್ಬೇಕು. ಇತ್ತಿರಡ ಟೂರ್ದಲ್ಲ ಇತ್ತೀಚಿನ ಕೂಡ ನೆಕ್ಸ್ಟ್ ಇಯರ್ ಪೂಜೆ ಇನಾಗ್ರೇಷನ್ ಬರ್ಪೇರು. ಅಂಡಲ ನಮ್ಮನೆಲ್ಲ ಬರಕ್ಕೆ ಇತ್ತೀಚೆ ನಮ್ಮ ಬೈದಿನೇಕೆ ಇಂದು ಮೂರು ಬೈದಿನ ಅಂಡಲ ಎಂಕು ಬರ್ರೆ ಇತ್ತು. ಬೇಕು ಆರೆಗ್ಲ ಕಾಪು ಅಮ್ಮನ ತಿಕ್ಕರೆ ಬರ್ರೆ ಇತ್ತು.